ಸಾರಿ, ನಾನು ಆವಾಗಲೇ ಅಶೋಕ್ ಅಂದ್ಕೊಂಡು ವಿಡಿಯೋ ಮಾಡಾಕ್ದೆ. ಅದು ಮೋಸ್ಟ್ಲಿ ಯಲಹಂಕ ಎಮ್ ಎಲ್ ಎ ವಿಶ್ವನಾಥ್ ಅನಿಸುತ್ತೆ. ವಿಶ್ವನಾಥ್, ನಿನಗೆ ನೀನು ಮಾಡ್ತಾ ಇರೋದು ಸರಿ ಅಂತ ಅನಿಸುತ್ತೆ, ನಮಗೆ ಪ್ರಜೆಗಳಾಗಿ ನಾವು ಮಾಡ್ತಾ ಇರೋದು ಸರಿ ಅಂತ ಅನಿಸುತ್ತೆ. ಅದು ಅಸೆಂಬ್ಲಿ ಅನ್ನೋದು ಒಂದು ದೇವಸ್ಥಾನ ಇದ್ದಂಗೆ. ಆ ದೇವಸ್ಥಾನದಲ್ಲಿ ನನ್ನನ್ನು ವಿಶ್ವನಾಥ್ ಅನ್ನೋ ಎಮ್ ಎಲ್ ಎ ನಕಲಿ ಅಡ್ವೊಕೇಟ್ ಅಂತ ಹೇಳ್ತಾನೆ. ಮಿಸ್ಟರ್ ವಿಶ್ವನಾಥ್ ಎಮ್ ಎಲ್ ಎ ಯಲಹಂಕ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ 2025 ಫೆಬ್ರವರಿನಲ್ಲಿ ನನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಾನೊಬ್ಬ ಫಿಟ್, ಒಬ್ಬ ಲೆಜಿಟಮೇಟ್, ನಿಜವಾದ ಅಡ್ವೊಕೇಟ್ ಅಂತ ಆದೇಶ ಮಾಡಿದೆ. ಈಗ ಪೋಸ್ಟಲ್ಲಿ ಹಾಕ್ತೀನಿ, ನೋಡ್ಕೋ. ಏನು ಹೇಳ್ದೆ? ನೀನು ಮಾತ್ರ ಏನು ಬೇಕಾದ್ರೆ ಮಾಡ್ಬೋದು, 200 ಗಾಡಿ ತಗೊಂಡು ಧರ್ಮಸ್ಥಳಕ್ಕೆ ಹೋಗ್ಬೋದು, ನಾವು ಪ್ರಶ್ನೆ ಮಾಡಬಾರ್ದು. ನಾವು ನಿನ್ನನ್ನು ಗೇಲಿ ಮಾಡಿದ್ರೆ ಪ್ರಜಾತಂತ್ರ ವ್ಯವಸ್ಥೆಗೆ ನಾವೆಲ್ಲ ರೌಡಿಗಳ. ಎಲ್ಲ ನೋಡಿದ್ದೀವಿ ನಾವು, ಎಲ್ಲ ನೋಡಿನೇ ಈ ಲೆವೆಲ್ಗೆ ಬಂದಿರೋದು. ವಿಶ್ವನಾಥ್ ರೆಡ್ಡಿ, ನೀನೊಬ್ಬ ರೆಡ್ಡಿಯಾಗಿ ಒಕ್ಕಲಿಗರ ಬೆಲ್ಟಲ್ಲಿ 4 ಟರ್ಮ್ ಎಮ್ ಎಲ್ ಎ ಆಗಿದೆಯಲ್ಲ, ನಿನ್ನ ಅದೃಷ್ಟ. BDA ಚೇರ್ಮನ್ನು, ತಿರುಪತಿ ಡೈರೆಕ್ಟ್ರು, ಅಂತ ಆಂಧ್ರ ಒಳ್ಳೆ ಅಲ್ಲಿರೋದು. ವಿಶ್ವನಾಥ್, ಮಾಜಿ CM ಬೊಮ್ಮಾಯಿಗೊಂದು ಮಾತು ಹೇಳಿದ್ದೆ, ಶಿಗ್ಗಾವಿನಲ್ಲಿ ನಿನ್ನ ಮಗನ ಸೋಲಿಸ್ತೀವಿ ಅಂತ. ಸೋಲಿಸ್ದೆ. ಈಗ ಒಂದು ಮಾತು ಹೇಳ್ತಾ ಇದ್ದೀನಿ, 2028ಕ್ಕೆ ನಿನ್ನನ್ನು ಸೋಲಿಸ್ತೇವೆ. ಅದು 100%. ನೀನು ಅಂದ್ಕೊಂಡಿದ್ಯಾ ML ಆಗಿದ ತಕ್ಷಣ ಒಂದಷ್ಟು ರಿಯಲ್ ಎಸ್ಟೇಟಲ್ಲಿ ಕಾಸುಗಳು ಮಾಡಿಬಿಟ್ಟು ಒಂದಷ್ಟು ಪುಡಾರಿಗಳನ್ನ, ರೌಡಿಗಳನ್ನ ಬಳಸ್ಬಿಟ್ರೆ ನೀನೇನು ಡಾನ್ ಅನ್ಕೊಂಬಿಟ್ಟ? ಏನು ಹೇಳ್ದೆ? ಕೇಸ್ ಹಾಕಿದ್ರೆ ಡಿಫಮೇಷನ್ನು ಹಾಕು, ಬೇಡ ಅಂದ್ರೆ ಯಾರು ಹಾಕು. ಯಾಕೆ ನನ್ನ ಹೆಸರನ್ನು ಅಸೆಂಬ್ಲಿ ಹೇಳೋ ಲೆವೆಲ್ಗೆ ತಂದಿದ್ಯಾ ಅಂತಂದರೆ ಒಂದಂತೂ ನಿಜ, ನಾನು ಮುಂದೆ CM ಆಗೋದು ಗ್ಯಾರಂಟಿ. ಅಸೆಂಬ್ಲಿ ರೆಕಾರ್ಡಲ್ಲಿ ನನ್ನ ಹೆಸರು ಬಂದಿದೆ ಅಂತಂದರೆ ಏನು ಹೇಳಿದೆ? DK ಶಿವಕುಮಾರ್ ಯಾಕೆ ನನ್ನ ಬಗ್ಗೆ ಮಾತಾಡೋದು ಅಂತ ಕೇಳು. 2021ರಲ್ಲಿ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಯಾಕೆ ನನಗೆ ಫೀಸ್ ಕೊಟ್ಟಿಲ್ಲ DK ಶಿವಕುಮಾರ್ ಅಂತ ಕೇಳು. ಯಾಕೆ ನನ್ನ ಮೊನ್ನೆ ಗುಂಡ ಹಾರಿಸಿದಾಗ ಜೈಲಿಗೆ ಕಳಿಸಿದ್ದು ಅಂತ DK ಶಿವಕುಮಾರ್ನ ಕೇಳು. ನೀನೇನೋ ನಿನ್ನ ಕೇಳಬಾರ್ದು ಅಂತಾನೆ. 100% ಕೇಳ್ತೀವಿ. ನಿಮ್ಮ ವಿರೋಧ ಪಕ್ಷದ ಅಶೋಕನೇ ಬಿಟ್ಟಿಲ್ಲ. ಇಲ್ಲೇ ಅಶೋಕ, ಹೌದು, ಇನ್ನೊಂದು ವಿಚಾರ ಹೇಳೋದು, ನಿಮ್ಮ ದೋಸ್ತು ಚಕ್ರಪಾಣಿ ಕೇಳು. ಚಕ್ರಪಾಣಿ ಅವ್ರನ್ನ ಕೇಳಪ್ಪ, ನಿನ್ನ ದೋಸ್ತು ವಿಶ್ವನಾಥ್ ರೆಡ್ಡಿ ಒಕ್ಕಲಿಗ ಅಂತ ಹೇಳ್ತಾರೆ, ಬಟ್ ನನಗಿರೋ ಮಾಹಿತಿ ಪ್ರಕಾರ ತಾವು ರೆಡ್ಡಿಯವರು. ಕೆಂಪೇಗೌಡರ ತಂದೆ 70 ವರ್ಷ 15ನೇ ಶತಮಾನದಲ್ಲಿ ಯಲಹಂಕವನ್ನು ತಮ್ಮ ಸಾಮ್ರಾಜ್ಯವಾಗಿ ಆಡಳಿತ ಮಾಡೋಂಥ ಜಾಗದಲ್ಲಿ ಒಬ್ಬ ರೆಡ್ಡಿ ಜನಾಂಗದ ವ್ಯಕ್ತಿಯನ್ನು 4 ಬಾರಿ MLA ಮಿನಿಸ್ಟರ್ ಮಾಡಿದೆ ಅಂತಂದರೆ ನಿನ್ನ ಅದೃಷ್ಟ. ಥ್ಯಾಂಕ್ಸ್ ಅಸೆಂಬ್ಲಿನಲ್ಲಿ ನನ್ನ ಹೆಸರು ಎತ್ತಿದ್ದಕ್ಕೆ. ಆ ಮಟ್ಟದ ಯೋಗ್ಯತೆಯನ್ನು ನಾನು ಬಳಸ್ಕೊಂಡಿದ್ದೀನಿ. ಆ್ಯಂಡ್ ಅಡ್ವೊಕೇಟ್ ಅಲ್ಲ ಅಂತ ಈಗ ರೆಕಾರ್ಡ್ ಹಾಕ್ತೀನಿ, ನೀನು ನೋಡ್ಕೋ. ನಿನ್ನ ಮೊಬೈಲ್ ನಂಬರ್ ಇಲ್ಲ ವಿಶ್ವನಾಥ್, ಕಳಿಸಿದ್ರೆ ನಿನ್ನ ಮೊಬೈಲ್ ನಂಬರ್ಗೆ ನನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ಡ್ರನ್ನ ಹಾಕ್ತೀನಿ, ನೋಡ್ಕೊ. ನೀನೇನು ಪ್ರಶ್ನಾತೀರ್ಥನಲ್ಲ. ಆರ್ಟಿಕಲ್ ಆಮೇಲೆ ನನಗೇನು ಇದನ್ನು ಮಾಡೋಕ್ಕೆ DK ಶಿವಕುಮಾರ್ ಪವರ್ ಕೊಡಬೇಕಾಗಿಲ್ಲ, ವಿರೋಧ ಪಕ್ಷದ ನಾಯಕ ಅಶೋಕನೂ ಕೊಡಬೇಕಾಗಿಲ್ಲ, ದೇಶದ ಪ್ರಧಾನಿನೂ ಕೊಡಬೇಕಾಗಿಲ್ಲ. ನಮಗೆ ಈ ಮಾತನ್ನು ಆಡಲಿಕ್ಕೆ ಅಧಿಕಾರ ಕೊಟ್ಟಿರೋದು ದೇಶದ ಸಂವಿಧಾನ. ಅದನ್ನು ಬರೆದವರು ಫಾದರ್ ಆಫ್ ದ ನೇಷನ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕೆ ತುಂಬ ನನಗಿಷ್ಟ ಅಂದರೆ ಇದೇ ವಿಚಾರಕ್ಕೆ. ಒಬ್ಬ MLA ಮಾತಾಡಲಿ, ಒಬ್ಬ ಪೊಲೀಸ್ ಮಾತಾಡಲಿ, IAS ಮಾಡಲಿ, IPS ಮಾತಾಡಲಿ, CM ಮಾತಾಡಲಿ, ಒಬ್ಬ PM ಆಗಿರಲಿ, ನನ್ನ ಧ್ವನಿಗೆ ಶಕ್ತಿ ತುಂಬಿದವರು ಈ ದೇಶದ ಸಂವಿಧಾನ. ಅದನ್ನು ಬರೆದವರು ಡಾಕ್ಟರ್ BR ಅಂಬೇಡ್ಕರ್. ಥ್ಯಾಂಕ್ ಯು, ಲವ್ ಯು. ಅಟ್ಲೀಸ್ಟು ನನ್ನ ಹೆಸರನ್ನ ಅಸೆಂಬ್ಲಿ ತೆಗೆದಿದ್ದಕ್ಕೆ ಲವ್ ಯು ವಿಶ್ವನಾಥ್, ಲವ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.